ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ನಾಮಿನೇಷನ್ ಕಾರ್ಯಕ್ರಮಕ್ಕೆ ತಾವೇನಾದ್ರು ಹೋಗ್ತೀರಾ ಅಥವಾ ನಾನು ಹೋಗ್ಬೇಕಾಗಿದ್ದು ಮನೆ ಮುಖ್ಯಮಂತ್ರಿಗಳು ಹೋಗ್ಬೇಕಂತ ಹೇಳಿದ್ರು. ನನ್ನ ಕ್ವಶನ್ ಇತ್ತು ಆ ಹಿನ್ನೆಲೆಯಲ್ಲಿ ನಾನು ಹೋಗಕ್ಕೆ ಸಾಧ್ಯ ಇಲ್ಲ. ಸರ್ ಹೋಗ್ತೀನಿ, ಸರ್ ಹೋಗ್ತೀನಿ, ಗೆಲ್ಸ್ಕೊಂಡು ಬರ್ತೀನಿ, ನಾವು ಗೆಲ್ತೀವಿ, ನಾವು ಗೆಲ್ತೀವಿ. ಅಲ್ಲಿ ಇಲ್ಲಿ ರಾಜ್ಯ ನಾಯಕರೆಲ್ಲರೂ ಕೂಡ ಸಮಾಧಾನ ಆದ್ರು, ಸಂಧಾನ ಸಭೆಯಲ್ಲಿ ಕೂಡ ಸಕ್ಸಸ್ ಆಯ್ತು. ಬಟ್ ಅದಾಗಿಯೂ ಕೂಡ ನಿನ್ನೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕ ಮುಖಂಡರು ಸ್ಥಳೀಯವಾಗಿ ಹೋರಾಟಗಳನ್ನ ಮಾಡ್ತಾರೆ. ನಮ್ಮ ಶಾಮನೂರು ಶೇಷಪ್ಪ ಅಜ್ಜಿ ಅವರು ನಿಧನ ಆಗಿದೆ. ನಾವು ಟಿಕೆಟ್ ಕೇಳಿದ್ರು ನಿಜ. ನಮ್ಮ ಅಲ್ಪಸಂಖ್ಯಾತರು ಮತೇಶ್ವರ ಮುತಾಯಿದೆ ಅಲ್ಪಸಂಖ್ಯಾತ ಕೊಡಿ ಅಂತ ಹೇಳಿದ್ರು. ಅವತ್ತಿಂದ ಪದ್ಧತಿ ಬಂದಿದೆ. ಮುಂಚೆಯಿಂದ ಪದ್ಧತಿ ಯಾರನ್ನ ಇಲ್ಲಿ ಅವರು ಯಾರನ್ನ ನಿಧನ ಓದಿದ್ರೆ ಅವ್ರ ಕುಟುಂಬದವರು ಕೊಡೋದೇ ಒಂದು ಪದ್ಧತಿ ನಾವು ಕೇಳಿದ್ವಿ. ನಾವು ಮುಖ್ಯಮಂತ್ರಿಗಳ ಮಾತಾಡ್ತೀವಿ, ಸುದ್ದಿಯವರ ಮಾತಾಡ್ತೀವಿ, ಡಿ ಕೆ ಶಿವಕುಮಾರ್ ಮಾತಾಡ್ತೀವಿ. ಅವತ್ತಿಂದ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರಿಗೆ ಕೊಡ್ಬೇಕಂತ ಮುಂದೆ ಜನರಲ್ ಎಲೆಕ್ಷನ್ ನೋಡುವ ಅಂತ ಹೇಳಿದ್ದಾರೆ. ಜನರಲ್ ಎಲೆಕ್ಷನ್ ಕನ್ಸಿಡರ್ ಮಾಡುವ ಅಂತ ಹೇಳಿದ್ದಾರೆ. ಸರ್ ನಿಮ್ಮನ್ನೇನಾದ್ರೂ ಎಸ್ ಮಲ್ಲಿಕಾರ್ಜುನ್ ಅವರಾಗಿದ್ದು ಪ್ರಭಾ ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿ ಏನಾದ್ರು ಕರೆದಿತ್ತ ಸರ್? ನಾವೆಲ್ಲ ಜೊತೆಲೇ ಇದ್ವಿಲ್ಲ. ಮೊನ್ನೆ ನಾನು ನಾಮಿನೇಷನ್ ಫೈಲ್ ಬಗ್ಗೆ ನಾಮಿನೇಷನ್ ಅವರು ಕರ್ತಿದ್ರು, ಮಲ್ಲಿಕಾರ್ಜುನ್ ಅವರು ಕರ್ತಿದ್ರು, ಕ್ವಶನ್ ಅವರಿಂದ ಹೋಗೋದು ಸಾಧ್ಯ ಆಗಿಲ್ಲ. ನಾನು ಹೋಗ್ತೀನಿ, ಅಲ್ಲೇ ಇದ್ದೀನಿ, 5 ದಿನ ಅಲ್ಲೇ ಇದ್ದು ಇದು ಗೆಲ್ಸ್ಕೊಂಡು ಬರ್ತೀನಿ. ಎಲ್ಲ ಸೀಟ್ ನಾನು ಗೆಲ್ಸ್ಕೊಂಡು ಬರ್ತೀನಿ. ಮತ್ತೊಂದು ಪ್ರಣವಾನಂದ ಶ್ರೀಗಳು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ, ಇಲ್ಲ ಅಂತಂದ್ರೆ ನಾವು ಹೈಕಮಾಂಡ್ ನ ಭೇಟಿ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ. ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ, ನಮ್ಗೆ ₹1 ಕೂಡ ಕೊಟ್ಟಿಲ್ಲ. ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತಾಡಿದಾರೆ ಅವ್ರಿಗೆ ಸ್ವಾಮೀಜಿ ಹೇಳಿಕೆ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಕೇಳಿದ್ದಾರೆ. ಈ ಮಾತು ಡಿ ಕೆ ಶಿವಕುಮಾರ್ ಕೇಳಬೇಕು. ಬಜೆಟ್ ಎಲ್ಲ ಇದಾಗಿದ್ರೆ ಸಿಎಂ ಮುಖ್ಯಮಂತ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.